ದಿನ ಏನು ನಮ್ಮ ಆತ್ಮೀಯರು, ನಮ್ಮ ಹಿತೈಷಿಗಳು, ನಮ್ಮ ಅಣ್ಣನ ಸಮಾನರಾಗಿರ್ತಕ್ಕಂಥ NRS ಸತ್ಯಣ್ಣ ಅಂತೇಳಿ ಅವ್ರದೇ ಒಂದು ಇರ್ತಕ್ಕಂಥ ಒಂದು ಬ್ರ್ಯಾಂಡ್ ಇದೆ. NRS ಅಂದ್ರೆ ಒಂದು ಬ್ರ್ಯಾಂಡ್. ಇವತ್ತು ಅವ್ರದ್ದು ಹುಟ್ಟಿದಬ್ಬ. ನಾವು ಜಾಸ್ತಿ ಮಾತಾಡಕ್ ಹೋಗಲ್ಲ. ಅವ್ರಿಗೂ ಅವ್ರ ಕುಟುಂಬಕ್ಕೂ ಆಯುರ ಆರೋಗ್ಯ ಐಶ್ವರ್ಯ ಸುಖ ಸಂತೋಷ ನೆಮ್ಮದಿ ಕೊಟ್ಟು ಇನ್ನೂ 106 ವರ್ಷಗಳು ಇಂಥ ಒಂದು ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡಿಕೊಂಡು ಇವರು ರಾಜಕೀಯದಲ್ಲಿ ಇನ್ನೂ ಉನ್ನತ ಹುದ್ದೆಗೆ ಎತ್ತರಕ್ಕೆ ಬೆಳಿಬೇಕು ಅಂತ ಹೇಳ್ಬಿಟ್ಟು ಕೂಡ ನಾವೆಲ್ಲರೂ ಸೇರಿ ಇವತ್ತು ನಮ್ಮ ಸ್ನೇಹಿತರು ಬಂದು ಅವ್ರಿಗೆ ಇವತ್ತ ಚಿಕ್ಕವರು ಅವ್ರಿಗೆ ನಾವು ಇದು ಹೇಳ್ತಾ ಇದೀವಿ. ನಮ್ಮ ರಘುಪತಿ ರೆಡ್ಡಿ ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವತ್ತು ನಮ್ಮ JDS ಪಕ್ಷ ಅವ್ರಿಗೆ ಇರ್ತದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಗಮಗಮಿಸ್ತಾನೆ ಅವ್ರ ಜೀವನ. ಮಲ್ಲಿಗೆ ಹೆಂಗಿದೆ ಹಂಗೆ ಅವ್ರ ಜೀವನ ಕೂಡ ಆರಾಮಾಗಿರ್ಲಿ, ಚೆನ್ನಾಗಿರ್ಲಿ. ಅವರು ಇನ್ನೊಂದು ಒಂದ್ ಹೇಳ್ಬಿಡ್ತೀನಿ ನೋಡಿ, ಪುಷ್ಪ 2 ಇದೆ. ಪುಷ್ಪ 2 ಇದಪ್ಪ ನೋಡು. ಇದು ಯಾವುದೇ ಒಂದು ನಾವು ಯಾರನ್ನು ಮೆಚ್ಚಕ್ಕೆ ಇನ್ನೊಂದಕ್ಕಲ್ಲ, ನಾವು ಹೃದಯದಿಂದ ನಾವು ಮಾತಾಡ್ಕೊಂಡು ಅವ್ರಿಗೆ ಎಲ್ರೂ ಶುಭಾಶಯ ಕೊಡಕ್ ಬಂದಿದೀವಿ ಅಷ್ಟೇ. ಏನ ಬಹುಶಃ ಯಾವ ರೀತಿ ಅಂತ ನಮಗೆ ಗೊತ್ತಿದೆ. ಆನಂದ್ ರೆಡ್ಡಿ ಅವರು ಇಡೀ ರಾಜ್ಯದಲ್ಲೇ ಒಂದು ಪಕ್ಷದ ತೀರ್ಮಾನಕ್ಕೆ ತಗೊಳ್ತಕ್ಕಂಥ ಒಂದು ಸಂಸ್ಥೆನಲ್ಲಿ ಸದಸ್ಯ ಆಗಿದೆ. ಅದು ಪಕ್ಷದಲ್ಲಿ ಯಾರೇ ಆಗಲಿ ನಮ್ಮ ಪಕ್ಷ ಬಂದಾಗ ನಮ್ಮ ಪಕ್ಷ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಹೇಳಿದಂಗೆ ನಮ್ಮ ಹೇಳಿದಂಗೆ ಅವರು ಅಷ್ಟು ಸೇವೆ ಮಾಡಿಲ್ಲ. ರೈತಾಪಿ ವರ್ಗಕ್ಕಾಗ್ಲಿ, ಶಿಕ್ಷಣ ಇಲಾಖೆಗಾಗ್ಲಿ, ಏನೊಂದು ರೋಟರಿಗಾಗ್ಲಿ ಅವರ ಜೀವನವನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ರೈತಾಪಿ ವರ್ಗಕ್ಕೆ ನಾನು ಈಗ ನಮ್ಮ ಎಲ್ಲಾ ತಗೊಂಡ್ರೆ ರೈತರದ್ದು ದೊಡ್ಡ ಸಮಸ್ಯೆ. ಏನಾದ್ರು ನಮ್ಮ ಮಾರ್ಕೆಟ್ ಟೋಟಲಿ ನಮ್ಮ ಸ್ಟೇಟ್ ಅಲ್ಲಿ ಒಳ್ಳೆಯ ಒಂದು ಹಂತಕ್ಕೆ ತಗೊಂಡು ಹೋಗ್ಬೇಕಂದ್ರೆ ನಾನು ರೈತಾಪಿ ಹೋದ್ರೆ ನಾನು ರೈತ ಇದ್ರಲ್ಲಿ ಮಾಡಿದ್ದೀನಿ ಕೆಲಸ. ಹೆಚ್ಚು ಸಮಸ್ಯೆಗಳನ್ನು ಗೊತ್ತು. ಅವರು ಈಗ ಯಾವುದೋ ಸೀಸನ್ ಬಂದಾಗ ಎಲ್ಲಾ ರಾಜ್ಯಗಳಲ್ಲಿ ಯಾವ ಟೈಮಲ್ಲಿ ರೈತರು ಟೊಮಾಟೊ ನಾಟಿ ಮಾಡ್ಬೇಕಂತ ಅದಕ್ಕೆ ರೈತರು ತಿಳಿಸಿದಾಗ ಅದು ನಮ್ಮ ರೈತರು ಈ ಭಾಗದಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ. ಇಡೀ ನಮ್ಮ ಸ್ಟೇಟ್ ಅಲ್ಲಿ ಮುಳುಬಾಗ ಹೆಚ್ಚಾಗಿ ಬೆಳೀತಾರೆ. ಅದೇ ರೀತಿ ತಿಳಿಸ್ಬೇಕಂತ ನಾನು ಈ 50ನೇ ವರ್ಷದಲ್ಲಿ ಕೇಳ್ಕೊಂಡಿದ್ದೇನೆ.